ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕಿತ್ತಾಟಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್, ದಿನಕ್ಕೊಂದು ರೀತಿ ಬೆಳವಣಿಗೆಗಳಾಗ್ತಾ ಇದೆ. ನಿನ್ನೆ ಮೈಸೂರಿನಲ್ಲಿ ಸಾಧನಾ ಸಮಾವೇಶ ಅಂತ ಹಮ್ಮಿಕೊಂಡಿದ್ರಲ್ಲ, ಅಲ್ಲೂ ಕೂಡ ಇದು ಬೆಳಕಿಗೆ ಬಂದಿದೆ. ದೆಹಲಿ ದಂಡಯಾತ್ರೆಯ ಬಳಿಕ ವೈಯಕ್ತಿಕ ನೆಲೆಯಲ್ಲಿ ಸಿಎಂ ಟಾಕ್ ಫೈಟ್ ಅನ್ನು ಶುರು ಮಾಡಿದ್ದಾರೆ. ಸಂದರ್ಭ ಸಿಕ್ಕಾಗೆಲ್ಲ ಡಿಸಿಎಂಗೆ ಸಿಎಂ ಸಿದ್ದರಾಮಯ್ಯ ತಿವಿಯೋದು, ಮಾತಿನ ತಿವಿತ. ಮುಜುಗರದ ಹೇಳಿಕೆಗಳ ಮೂಲಕ ಡಿಸಿಎಂಗೆ ಮುಖ್ಯಮಂತ್ರಿ ಗುದ್ದು ಕೊಡ್ತಾ ಇದ್ದಾರೆ. ಆಗಾಗ್ಗೆ ಸಿಎಂ ಸಿದ್ದರಾಮಯ್ಯನವರಿಂದ ಡಿಕೆ ಶಿವಕುಮಾರ್ಗೆ ಪದೇ ಪದೇ ಟಕ್ಕರ್ ಕೊಡ್ತಾ ಇರೋದು. ಸೊ ಸಿಎಂ ಹೇಳಿಕೆಗಳಿಂದ ಡಿಕೆ ಶಿವಕುಮಾರ್ಗೆ ಒಂದು ರೀತಿ ಮುಜುಗರ ಆಗ್ತಾ ಇದೆ. ಸಾರ್ವಜನಿಕವಾಗಿ ಮತ್ತೆ ಪಕ್ಷದ ಒಳಗೂ ಕೂಡ ಡಿಕೆಶಿಗೆ ಮುಜುಗರ ಜೋರಾಗ್ತಾ ಇದೆ. ನಿನ್ನೆಯ ಕಾರ್ಯಕ್ರಮದ ಉದ್ಘಾಟನೆಯಿಂದ ಹಿಡಿದು ನಿನ್ನೆ ಕಾರ್ಯಕ್ರಮ ದೀಪ ಬೆಳಗಿಸುವ ಮುಖಾಂತರ ಸಾಧನಾ ಸಮಾವೇಶಕ್ಕೆ ಇವರು ಚಾಲನೆ ಕೊಟ್ಟರಲ್ಲ, ಅವಾಗಿರ್ಬೋದು, ಅಥವಾ ಮುಖ್ಯಮಂತ್ರಿಗಳು ಭಾಷಣ ಮಾಡುವ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಹೆಸರೇ ಪ್ರಸ್ತಾಪ ಮಾಡಿಲ್ಲ ಅಂತಂದರೆ ಅವ್ರು ಇರಲಿಲ್ಲ, ಅರ್ಧಕ್ಕೆ ಎದ್ದು ಹೊರಟೋಗ್ಬಿಟ್ಟಿದ್ರು. ಇದೆಲ್ಲವೂ ಕೂಡ ಇಬ್ಬರ ನಡುವೆ ಎಲ್ಲವೂ ಸರಿ ಇಲ್ಲ ಅಂತಕ್ಕಂಥದ್ದನ್ನು ಪದೇ ಪದೇ ತೋರಿಸ್ತಾ ಇರತಕ್ಕಂಥ ಘಟನಾವಳಿಗಳು. ಜ್ಯೋತಿ ಬೆಳಗುವಂತಹ ಸಂದರ್ಭದಲ್ಲಿ ಅಥವಾ ಭಾಷಣ ಮಾಡಬೇಕಾದ್ರೆ ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥವ್ರು ಎಲ್ಲರ ಹೆಸರನ್ನು ಹೇಳ್ತಾರೆ. ಬಟ್ ಡಿ ಕೆ ಶಿವಕುಮಾರ್ ಹೆಸರು ತಗೊಳ್ಳಲ್ಲ ಅಂತಂದ್ರೆ ಅವ್ರು ಅಲ್ಲಿ ಇರಲ್ಲ, ಇಲ್ಲದೆ ಇದ್ಮೇಲೆ ಯಾಕೆ ಸ್ವಾಗತ ಮಾಡಬೇಕು ಅಂತ ಇವರ ವಾದ. ಸೊ ದೆಹಲಿಗೆ ಹೋಗಿ ಬಂದ್ರಲ್ಲ ಸಿದ್ದರಾಮಯ್ಯ, ಭೇಟಿ ಬಳಿಕ ಸಿದ್ದರಾಮಯ್ಯ ರಾಕ್ ಬಂಡೆಗೆ ಶಾಕ್ ಅನ್ನೋ ಪರಿಸ್ಥಿತಿ. ಮುಂದಿನ 5 ವರ್ಷ ನಾನೇ ಸಿಎಂ ಅಂತ ಗುಡುಗಿದ್ರು ಸಿಎಂ. ಡೆಲ್ಲಿನಲ್ಲೂ ಹೇಳಿದ್ರು, ಬೆಂಗಳೂರಲ್ಲೂ ಹೇಳಿದ್ರು, ನಂದಿ ಬೆಟ್ಟದಲ್ಲಿ. ಡಿಕೆಶಿ ಪರ ಕಡಿಮೆ ಶಾಸಕರು ಅಂತ ಕೌಂಟ್ರ್ ಕೊಟ್ಟಿದ್ರು ಸಿಎಂ, ಅವ್ರಿಗೆ ಶಾಸಕರ ಬೆಂಬಲ ಇಲ್ಲ ಅಂತ. ಈಗ ಮೈಸೂರಿನಲ್ಲೂ ಡಿಕೆಶಿಗೆ ಸಿದ್ದು ಪರೋಕ್ಷವಾಗಿ ಒಂದು ರೀತಿ ಅವಮಾನ ಮಾಡಿದ್ದಾರೆ. ಮನೆಯಲ್ಲಿ ಕೂರೋರಿಗೆ ವೆಲ್ಕಮ್ ಮಾಡಲ್ಲ ಅಂತ ಸಿಎಂ ಟಕ್ಕರ್ ಕೊಟ್ಟಿದ್ದಾರೆ. ಯಾಕೆಂದರೆ ಎದ್ದೊಟ್ಟೋಗಿದ್ರು, ಮನೇಲಿರೋರಿಗೆಲ್ಲ ಸ್ವಾಗತ ಕೋರಕ್ಕಾಗತ್ತೇನ್ರಿ ಅಂತ. ಮೈಸೂರು ಸಮಾವೇಶದಲ್ಲಿ ಮನೆಯಲ್ಲಿ ಕೂರೋರು ಅಂತ ಸಿಎಂ ಚಿವುಟಿದ್ದಾರೆ. ಪ್ರತಿ ಹೇಳಿಕೆ ಸಂದರ್ಭದಲ್ಲೂ ಮುಜುಗರದ ಸನ್ನಿವೇಶ, ಸವಾಲುಗಳು ಎದುರಾಗ್ತಾ ಇದೆ ಡಿ ಕೆ ಶಿವಕುಮಾರ್ಗೆ. ಹೀಗಾಗಿ ಪ್ರತಿ ಸಲ ಸಹನೆಯ ಮಂತ್ರ ಹೈ ಜಪಕ್ಕೆ ಡಿ ಕೆ ಶಿವಕುಮಾರ್ ಮೊರೆ ಹೋಗ್ತಾ ಇದ್ದಾರೆ. ಹೈಕಮಾಂಡ್ ಕಡೆ ತೋರಿಸೋದು, ಸುಮ್ಮನಾಗೋದು. ವರಿಷ್ಠರ ಮಾತಿಗೆ ಕಟ್ಟಿಬಿದ್ದು ಡಿ ಕೆ ಶಿವಕುಮಾರ್ ಈಗ ಮೌನ ಅನಿವಾರ್ಯ ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ನಿನ್ನೆಯ ಸಮಾವೇಶದಲ್ಲೂ ಇದೇ ರೀತಿಯ ಇನ್ಸಿಡೆಂಟ್ ನಡೆದಿದೆ. ಡಿ ಕೆ ಶಿವಕುಮಾರ್ ಹೊರಟೋದ್ರು ಬೆಂಗಳೂರಿಗೆ. ಯಾವಾಗಲೂ ಇರೋರ ಹೆಸರು ಹೇಳಬೇಕು ಹೊರತು ಹೊರಟೋದವ್ರ ಹೆಸರು ಹೇಳೋಕ್ಕಾಗಲ್ಲ. ವೆಲ್ಕಮ್ ಮಾಡೋದು ಇರೋರಿಗೆ, ಇಲ್ಲಿ ಯಾರ್ಯಾರು ಇದ್ದಾರೆ ಅವ್ರಿಗೆ ಮಾತ್ರ ವೆಲ್ಕಮ್ ಮಾಡೋದು. ಮನೇಲಿ ಕೂತಿರೋರಿಗೆಲ್ಲ ವೆಲ್ಕಮ್ ಮಾಡೋಕ್ಕಾಗಲ್ಲ. ಡಿ ಕೆ ಶಿವಕುಮಾರ್ ಹೊರಟೋದ್ರು ಬೆಂಗಳೂರಿಗೆ. ಯಾವಾಗಲೂ ಇರೋರ ಹೆಸರು ಹೇಳಬೇಕು. ಕುರ್ಚಿ ಖಾಲಿ ಇದೆಯಾ? ಈಗ ಚೀಫ್ ಮಿನಿಸ್ಟರ್ ಕುರ್ಚಿ ಖಾಲಿ ಇದೆಯಾ? ಮೀನ್ ಆ ಥರ ಒಪ್ಪಂದ ಆಗಿದೆ ಅಂತ ಅಲ್ಲ. 2.5 ವರ್ಷ ಆಗ್ತಾ ಇರೋದ್ರಿಂದ ಸ್ವಾಭಾವಿಕವಾಗಿ ಅದು ಪ್ರಶ್ನೆಗಳು ಬರ್ತದೆ. ನಾನು 5 ವರ್ಷ ಪೂರ ನಾನೇ ಇರ್ತೀನಿ ಅಂತ ಯಾಕೆ ಹೇಳ್ತಿದ್ದೆ? ನೀವು ಯಾಕೆ ಸ್ಪೆಕ್ಯುಲೇಷನ್ಗಳನ್ನ, ಈ ಗಾಳಿ ಸುದ್ದಿಗಳನ್ನೆಲ್ಲ ಮಾಡ್ತಾ ಇದ್ದೀರಿ ನೀವು? ಸಚಿವ ಸಂಪುಟದ ಪುನರ್ರಚನೆಯೂ ಇಲ್ಲ, ನಾಯಕರ ಬದಲಾವಣೆ ಬಗ್ಗೆನೂ ಚರ್ಚೆ ಆಗಿಲ್ಲ. ಡಿ ಕೆ ಶಿವಕುಮಾರ್ ಹೊರಟೋದ್ರು ಬೆಂಗಳೂರಿಗೆ. ಯಾವಾಗಲೂ ಇರೋರ ಹೆಸರು ಹೇಳಬೇಕು ಹೊರತು ಹೊರಟೋದವ್ರ ಹೆಸರು ಹೇಳೋಕ್ಕಾಗಲ್ಲ. ವೆಲ್ಕಮ್ ಮಾಡೋದು ಇರೋರಿಗೆ, ಇಲ್ಲಿ ಯಾರ್ಯಾರು ಇದ್ದಾರೆ ಅವ್ರಿಗೆ ಮಾತ್ರ ವೆಲ್ಕಮ್ ಮಾಡೋದು. ಮನೇಲಿ ಕೂತಿರೋರಿಗೆಲ್ಲ ವೆಲ್ಕಮ್ ಮಾಡೋಕ್ಕಾಗಲ್ಲ. ಗೊತ್ತಾಯ್ತಾ? ನೀವು ವಕೀಲರು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಇವೆಲ್ಲನೂ. ಅವರು ಪಾಪ ಡಿ ಕೆ ಶಿವಕುಮಾರ್ ಹೆಸರು ಹೇಳಿ ಅಂತ ಹೇಳ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು, ಅವರು ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೋದ್ರು. ಬೇರೆ ಕೆಲಸ ಇದೆ ಅದಕ್ಕೋಸ್ಕರ ಹೋಗ್ತೀನಿ ಅಂತ ಹೋದ್ರು. ಅದರಿಂದ ಅವ್ರ ಹೆಸರನ್ನ ಪ್ರಸ್ತಾಪ ಮಾಡಲಿಲ್ಲ.